ನೀವು ಬ್ಯಾಂಗ್ಳೂರ್ ಕೋಟೆ ಒಳಗಡೆ ಬಂದಾಗ ಕಲಾಸಿಪಾಳ್ಯ ಫೋರ್ಟ್ ಇದೆಯಲ್ಲ, ಅದ್ರೊಳಗಡೆ ಬಂದಾಗ ಎರಡನೇ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಎಡಗಡೆಗೆ ಒಬ್ಬ ಮನುಷ್ಯ ಒಂದು ಹುಲಿಯನ್ನ ಕೊಲ್ತಾ ಇರ್ತಕ್ಕಂಥ ಚಿತ್ರ ಇದೆ. ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಸ್ನೇಹಿತ ಕಿರಣ್. ತೋರಿಸಿ ಕಿರಣ್ ಇದನ್ನ ನೋಡಿ. ಅವನು 2 ಆಯುಧಗಳನ್ನ ಯೂಸ್ ಮಾಡಿದ್ದಾನೆ ನೋಡಿ. ಇದು ಒಂದು ಆಯುಧ ಹಿಂಗ್ ಕೈಯಲ್ಲಿ ಇಟ್ಕೊಂಡು ಹಿಂಗ್ ಗುದ್ದೋದು. ಅವ್ನು ಚುಚ್ಚಿರೋ ಆಯುಧ ನೋಡಿ ಇಲ್ಲಿ ಬಂದಿದೆ ಈಚೆ ನೋಡ್ರಿ. ಇಲ್ಲಿ ಚುಚ್ಚಿದಾನೆ. ಈ ಚುಚ್ಚಿರೋ ಆಯುಧ ನೋಡಿ ಇಲ್ಲಿ ಈಚೆ ಬಂದಿದೆ. ಅವನ ಕೈಯ ಕಡಗಗಳನ್ನ ನೋಡಿ, 2 ಕೈ ಕಡಗ ಇದ್ದಾನೆ. ಬಾಯಿಗೆ ಚುಚ್ಚಿದಾನೆ, ಹುಲಿಯ ಬಾಯಿಗೆ. ಇನ್ನೊಂದು ಆಯುಧವನ್ನು ಹುಲಿಯ ಗಂಟಲಿಗೆ ಚುಚ್ಚಿ ಅದು ಈಚೆ ಬಂದ್ಬಿಟ್ಟಿದೆ ನೋಡಿ. ಅವನ ಸಂಚಿ, ಅವನ ಕೌಪಿನ, ಇದು ಅವನ ಒಂದು ಸರ ಹಾಕೊಂಡಿರ್ತಕ್ಕಂಥ ಸರ, ಅವನು ಕಟ್ಟಿರ್ತಕ್ಕಂಥ ಜುಟ್ಟು ಕಟ್ಕೊಂಡಿದ್ದಾನೆ ಅವನು, ಆಯ್ತಾ ನೋಡಿ. ಕಾಲ್ಗೆ 2 ಕಡಗ ಹಾಕಿದ್ದಾನೆ ನೋಡಿ. ಇಲ್ಲಿ ಹುಲಿಯ ಪಂಜವನ್ನು ನೋಡಿ ತೋರಿಸಿದ್ದಾನೆ ನೋಡಿ. ಇಲ್ಲಿ ತೋರಿಸಿ ಕಿರಣ್, ಇದು ಹುಲಿ ತನ್ನ ಪಂಜವನ್ನು ಸಹ ಓಪನ್ ಮಾಡಿದೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಹುಲಿ ಆ ಪಂಜವನ್ನ ಸಹ ಇವರು ತೋರಿಸಿದ್ದಾರೆ ನೋಡಿ. ಅವನೊಂದು ನಾಯಿ ನೋಡಿ ಹುಲಿಯ ಬೀಜವನ್ನ ಹಿಡಿದೈತೆ ಇಲ್ಲಿ ನೋಡಿ. ಈಗಲೂ ಅಷ್ಟೇ ಬೇಟೆ ನಾಯಿಗಳು ಯಾವಾಗ್ಲೂ ಅಷ್ಟೇನೆ ಕಾಡಿಗೆ ಹೋದ್ರೆ ಬೇಟೆಗೆ ಕಾಡು ಹಂದಿಗೆ ಮೊದಲು ಬೀಜನೇ ಹಿಡಿಯೋದು ನೋಡಿ. ಇಲ್ಲಿ ತೋರಿಸಿದ್ದಾನೆ ಕಿರಣ್. ಇಲ್ಲಿ ನಾಯಿ ಆ ಬೀಜವನ್ನ ಹಿಡಿದಿದೆ ನೋಡಿ. ಬೀಜ ಹಿಡಿದ್ರೆ ಮುಗೀತು, ಎಂಥ ಪ್ರಾಣಿ ಆದ್ರೂ ನೆಲಕ್ಕೆ ಮಲಗ್ಬಿಡುತ್ತೆ. ಸೊ ಅದೊಂದು ಟೆಕ್ನಿಕ್ ಹುಲಿಯನ್ನ ಕೊಲ್ಲೋದಕ್ಕೆ. ಇಷ್ಟು ಒಂದು ವಿಗ್ರಹದಲ್ಲಿ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಇದೆ. ನೀವು ಬಂದಾಗ ಇದನ್ನ ನೋಡ್ಬೇಕು.